everyone, ಎಲ್ಲರಿಗೂ ನಮಸ್ಕಾರ. This is Ankita from Rankbook Learning and Software Solution. So ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದ್ರೆ DCET ಅಂದ್ರೆ ಡಿಪ್ಲೊಮಾ CET ಸಿಲೆಬಸ್ ಬಗ್ಗೆ ಮತ್ತೆ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂಡ್ ಸೆಕ್ಷನಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಕ್ಷನಲ್ ಅನಾಲಿಸಿಸ್ ಅಂದ್ರೆ ಯಾವ ಸೆಕ್ಷನ್ ಅಥವಾ ವರ್ಟಿಕಲ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಅಂಡ್ ಯಾವ ಸೆಕ್ಷನ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಯಾವ ಸೆಕ್ಷನ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಲ್ಲದೆ ಒಂದ್ ಕ್ವೆಶ್ಚನ್ಗೆ ಆನ್ಸರ್ ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗ್ತೀವಿ. ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಬಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ಫೈನಲ್ ಇಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಮೊದಲಿಗೆ DCET ಎಕ್ಸಾಮ್ ಅಂತಂದ್ರೆ DCET 2025 ಎಕ್ಸಾಮಿನೇಷನ್ ಡೇಟ್ ಬಂದು May 31st, 2025 ಸ್ಯಾಟರ್ಡೆ ಆಗಿರುತ್ತೆ. ಅದಲ್ಲದೆ DCET ಎಕ್ಸಾಮ್ಗೆ 24 ಏಪ್ರಿಲ್ 2025 ಇಂದ 10 May 2025 ತನಕ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಇರುತ್ತೆ, ನೀವು ಅಪ್ಲೈ ಮಾಡ್ಕೋಬಹುದು. ಅದಲ್ಲದೆ ಎಕ್ಸಾಮ್ ಟೈಮಿಂಗ್ ಬಂದು 31st May ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಪೇಪರ್ ಅಂತ ಇದೆ. ಪೇಪರ್ ಅಲ್ಲಿ ನಿಮಗೆ ಡಿಫ್ರೆಂಟ್ ವರ್ಟಿಕಲ್ಸ್ ನ ಕೊಟ್ಟಿದ್ದಾರೆ. ಸೊ ಈ ಡಿಫ್ರೆಂಟ್ ವರ್ಟಿಕಲ್ಸ್ ಏನಿದೆ, ಈ ಡಿಫ್ರೆಂಟ್ ವರ್ಟಿಕಲ್ಸ್ ಬರೀ ಮೆನ್ಷನ್ ಮಾಡಿದ್ದಾರೆ. ಅದು ಎಷ್ಟು ವರ್ಟಿಕಲ್ಸ್ ಇದೆ, ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ, ಮತ್ತೆ ಯಾವ್ದೆಲ್ಲ ಸಬ್ ಟಾಪಿಕ್ಸ್ ಇದೆ ಈ ವರ್ಟಿಕಲ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಬಂದು ಸಿಲೆಬಸ್ ಅಂಡ್ ಸೆಕ್ಷನಲ್ ಅನಾಲಿಸಿಸ್. ಇಲ್ಲಿ ನೀವು ನೋಡಬಹುದು ಅಂದ್ರೆ ಯಾವುದೇ ಬ್ರಾಂಚ್ ಸ್ಟೂಡೆಂಟ್ಸ್ ಆಗಿರ್ಬೋದು, ENC ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಯಾವುದೇ ಸ್ಟೂಡೆಂಟ್ಸ್ ಇದ್ರೂ ಈ 5 ವರ್ಟಿಕಲ್ ಏನಿದೆ ಈ 5 ವರ್ಟಿಕಲ್ ಬಗ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಬಂದು 20 ಮಾರ್ಕ್ಸ್ ಅಲಾಟ್ ಆಗಿದೆ. ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಬಂದು 20 ಮಾರ್ಕ್ಸ್, IT ಸ್ಕಿಲ್ಸ್ ಬಂದು 20 ಮಾರ್ಕ್ಸ್ ಅಂಡ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಿಕ್ಸ್ ಇಂಜಿನಿಯರಿಂಗ್ ಬಂದು 20 ಮಾರ್ಕ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂಡ್ PMS ಗೆ ಬಂದು 20 ಮಾರ್ಕ್ಸ್ ಅಲಾಟ್ ಆಗಿದೆ. ಸೊ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತ ಅಂದ್ರೆ 100 ಮಾರ್ಕ್ಸ್ ಇದೆ ಡಿಪ್ಲೊಮಾದಲ್ಲಿ. ಅದರಲ್ಲಿ ಈಕ್ವಲ್ ಆಗಿ 5 ವರ್ಟಿಕಲ್ಸ್ 20-20-20-20 ಅಂತ ಡಿವೈಡ್ ಮಾಡಿದ್ದಾರೆ. ಟೋಟಲ್ ಬಂದು 100 ಮಾರ್ಕ್ಸ್ ಆಗಿದೆ. ಸೊ ಡ್ಯೂರೇಷನ್ ಬಂದು 3 hours ಇರುತ್ತೆ, ಅಂದ್ರೆ 180 minutes ಇರುತ್ತೆ. ನಿಮ್ಗೆ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅಂದ್ರೆ ನಿಮ್ಗೆ 1.8 minutes ಸಿಗುತ್ತೆ. ಸೊ ಅಷ್ಟು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅಷ್ಟು ಟೈಮ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು ಅಂತ ಅನ್ನೋದಾದ್ರೆ ನೀವು ಶಾರ್ಟ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲಾ ಕ್ವೆಶನ್ಸ್ಗೂ ಅಥವಾ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡಿ. ಅಂದ್ರೆ ಎಲ್ಲಾ ಕ್ವೆಶನ್ಸ್ಗೂ ಶಾರ್ಟ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ನ ತಿಳ್ಕೊಳ್ಳಿ. ಅದ್ ತಿಳ್ಕೊತು ಅಂತ ಅಂದ್ರೆ ನೀವು ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡಬಹುದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ 20 ಮಾರ್ಕ್ಸ್ ಅಂತ ಇದೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ 20 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸರಿ, ಅದರಲ್ಲಿ ನಮಗೆ ಯಾವ್ದೆಲ್ಲ ಸಬ್ ಟಾಪಿಕ್ಸ್ ಇದೆ, ಸಿಲೆಬಸ್ ಅಲ್ಲಿ ಯಾವ್ದೆಲ್ಲ ಸಬ್ ಟಾಪಿಕ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ನೀವು ನೋಡಬಹುದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಇದೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ 20 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಗೆ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂಡ್ ಸ್ಟ್ರೇಟ್ ಲೈನ್ ಗೆ ಬಂದು 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಟ್ರಿಗ್ನೋಮೆಟ್ರಿ ಬಂದು 4 ಮಾರ್ಕ್ಸ್ ಅಂಡ್ ಡಿಫರೆನ್ಶಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಬಂದು 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ ಗೆ ಕೂಡ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸೊ ಟೋಟಲ್ ಬಂದು 5 ಸಬ್ ಟಾಪಿಕ್ಸ್ ಇದೆ ಈ ವರ್ಟಿಕಲ್ ಅಲ್ಲಿ. ಯಾವ ವರ್ಟಿಕಲ್ ಅಲ್ಲಿ ಅಂದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನೋ ವರ್ಟಿಕಲ್ ಅಲ್ಲಿ 5 ಸಬ್ ಟಾಪಿಕ್ಸ್ ಇದೆ. ಈ 5 ಸಬ್ ಟಾಪಿಕ್ಸ್ ಗೆ ಈಕ್ವಲ್ ಆಗಿ 4 ಮಾರ್ಕ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದ್ರೆ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ನೋಡಬಹುದು. ಸ್ಟಾಟಿಸ್ಟಿಕ್ ಅಂಡ್ ಅನಾಲಿಟಿಕ್ಸ್ ಬಂದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು, ಅಂದ್ರೆ ಗೋಲ್ಡನ್ ವರ್ಟಿಕಲ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಈ ವರ್ಟಿಕಲ್ ಅಲ್ಲಿ ನೀವು ಈಸಿಯಾಗಿ ಔಟ್ ಆಫ್ 4 ಸ್ಕೋರ್ ಮಾಡಬಹುದು. ಇಲ್ಲಿ ನಮಗೆ ಸ್ಟಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಬಂದು ಈ ಸಬ್ ಟಾಪಿಕ್ಸ್ ಬಂದು 3 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂಡ್ ಸಮರೈಸೇಷನ್ ಆಫ್ ಡೇಟಾ ಬಂದು 6 ಮಾರ್ಕ್ಸ್ ಇದೆ. ಮೆಜರ್ ಆಫ್ ಲೊಕೇಶನ್ಸ್ ಅಂಡ್ ಡಿಸ್ಪರ್ಷನ್ ಬಂದು 5 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂಡ್ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಇದಕ್ಕೆ ಬಂದು 6 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮ್ ಅಂದ್ರೆ ನಾನ್ ಟೆಕ್ನಿಕಲ್ ಅಂಡ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಈಸಿಯಾಗಿ ಪೈಥಾನ್ ನ ಕಲಿಬಹುದು. ಟೆಕ್ನಿಕಲ್ ಸ್ಟೂಡೆಂಟ್ಸ್ ಆಲ್ರೆಡಿ ನಿಮಗೆ ಕೋಡಿಂಗ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಮತ್ತೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ. ಬಟ್ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಗೆ ಪೈಥಾನ್ ನ ಒಂದ್ಸತಿ ಓದಿದ್ರೆ ಸಾಕು, ನೀವು ಈಸಿಯಾಗಿ ಇದರಲ್ಲೂ ಕೂಡ ಸ್ಕೋರ್ ಮಾಡಬಹುದು. ಸೊ ಇಲ್ಲಿ ಬಂದು 6 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದ್ರೆ IT ಸ್ಕಿಲ್ಸ್. IT ಸ್ಕಿಲ್ಸ್ ಅಲ್ಲಿ ನಮಗೆ ಟೋಟಲ್ 20 ಮಾರ್ಕ್ಸ್ ಇದೆ. 20 ಮಾರ್ಕ್ಸ್ ಅಲ್ಲಿ ನಮಗೆ ಫಸ್ಟ್ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್
IT ಸ್ಕಿಲ್ಸ್ ಅಂದಿದ ತಕ್ಷಣ ಕೋಡಿಂಗ್ಗೆ ಅಲ್ವಾ ಬರೋದು, ಅಂದ್ರೆ ಡೆವಲಪ್ಮೆಂಟ್ ಅದ್ರ ಬಗ್ಗೆನೇ ಬರೋದ್ರಿಂದ ಕೋಡಿಂಗ್ ಇರುತ್ತೆ. ಸೊ ಕೋಡಿಂಗ್ ಅಂತ ಅಂದಾಗ ನೀವು ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಬಂದ್ರಿ ಅಂತ ಅಂದಾಗ ನಿಮಗೆ ಸ್ವಲ್ಪ ಕಷ್ಟ ಆಗುವಂತ ಚಾನ್ಸಸ್ ಇದೆ. ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗುತ್ತೆ. ಸೊ ಇದ್ರಲ್ಲಿ ಬಂದು ನಮಗೆ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂದ್ರೆ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಗೆ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂಡ್ ಡಿಸೈನ್ಸ್ ಅಂಡ್ ಡೆವಲಪ್ಮೆಂಟ್ ವೆಬ್ ಪೇಜ್ ನ ಡೆವಲಪ್ ಮಾಡೋದು ತುಂಬಾ ಈಸಿ. ಹೇಗೆ ಅಂತ ಅಂದ್ರೆ ಯೂಸಿಂಗ್ HTML ಅಂಡ್ CSS ನ ಯೂಸ್ ಮಾಡ್ಕೊಂಡು, ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ವೆಬ್ ಪೇಜ್ ನ ಕ್ರಿಯೇಟ್ ಮಾಡಬಹುದು. ಸೊ ಅಲ್ಲಿ ಯಾವೆಲ್ಲ ಪ್ರಾಪರ್ಟೀಸ್ ಟೂಲ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ವೆಶನ್ಸ್ ಕೇಳ್ತಾರೆ ನಿಮ್ಗೆ. ಅದು ನಮ್ಗೆ 4 ಮಾರ್ಕ್ಸ್ ಗೆ ಕ್ವೆಶನ್ಸ್ ಇರುತ್ತೆ. ಅಂದ್ರೆ 4 ಕ್ವೆಶನ್ಸ್ ಇರುತ್ತೆ 4 ಮಾರ್ಕ್ಸ್ ಗೆ. ಸೊ ಅದನ್ನ ಬಂದ್ಬಿಟ್ರೆ ನೆಕ್ಸ್ಟ್ ಬಂದು ಬಿಸ್ನೆಸ್ ಪ್ರೋಸೆಸ್ ಅಂಡ್ ಆಟೋಮೇಷನ್ ಮತ್ತೆ ERP ಇದೆ. ಇದಕ್ಕೆ ಬಂದು ನಮಗೆ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಇಂಟ್ರೊಡಕ್ಷನ್ ಟು ಕ್ಲೌಡ್ ಅಂಡ್ IoT ಕಾನ್ಸೆಪ್ಟ್ಸ್ ಏನಿದೆ, IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇದ್ರ ಕಾನ್ಸೆಪ್ಟ್ ಮೇಲೆ ನಮಗೆ ಬಂದು 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಮ್ಗೆ 5 ಸಬ್ ಟಾಪಿಕ್ಸ್ ಇದೆ IT ಸ್ಕಿಲ್ಸ್ ವರ್ಟಿಕಲ್ ಅಲ್ಲಿ. ಸೊ 5 ಸಬ್ ಟಾಪಿಕ್ಸ್ಗೂ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು 5th ಸಬ್ ಟಾಪಿಕ್ ಯಾವುದು ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ. ಆಲ್ರೆಡಿ ನೀವೆಲ್ಲಾರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಿಮ್ಗೆಲ್ಲರಿಗೂ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಂದು ಸ್ವಲ್ಪ ಅದು ನಾಲೆಡ್ಜ್ ಇರುತ್ತೆ ಅಲ್ವಾ. ಸೊ ಅದೇ ತರ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಅಂದ್ರೆ ಆ ನಾಲೆಡ್ಜ್ ಜೊತೆಗೆ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆದ್ರೆ ಸಾಕು. ನೀವು ಸೈಬರ್ ಸೆಕ್ಯೂರಿಟಿಯಲ್ಲಿ 4 ಮಾರ್ಕ್ಸ್ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಸೈಬರ್ ಸೆಕ್ಯೂರಿಟಿ ಮೇಲೆ ನಿಮ್ಗೆ 4 ಕ್ವೆಶನ್ಸ್ ನ ಕೇಳ್ತಾರೆ. 4 ಮಾರ್ಕ್ಸ್ ಗೆ ಕ್ವೆಶನ್ಸ್ ಇರುತ್ತೆ. ಇದು ಬಂದು IT ಸ್ಕಿಲ್ಸ್ ಆಯ್ತು. ನೆಕ್ಸ್ಟ್ ವರ್ಟಿಕಲ್ ಯಾವುದು ಅಂತ ಅಂದ್ರೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಂತ. ಸೊ ಈ ವರ್ಟಿಕಲ್ಗೂ 20 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸೊ ಸಬ್ ಟಾಪಿಕ್ಸ್ ಯಾವ್ದಿದೆ ಅಂತ ನೋಡೋಣ. ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ 2 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂಡ್ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಅಂದ್ರೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್ ಅಲ್ವಾ. ಸೊ ಅದ್ರಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ? 5 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಈಸಿಯಾಗಿ ಯಾರ್ಯಾರು ಎಲೆಕ್ಟ್ರಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಿರೋ ಅವ್ರು ನೀವು ಈಸಿಯಾಗಿ 5 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಬೇರೆ ಡೊಮೈನ್ ಇಂದ ಯಾರು ಬಂದಿದ್ದೀರಾ ಅವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಇವಾಗಿಂದಾನೇ ಪ್ರಿಪೇರ್ ಆಗ್ತಾ ಹೋದ್ರೆ ನೀವು ಕೂಡ ಇಲ್ಲಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಬಂದ್ರೆ ಪ್ರೊಟೆಕ್ಟಿವ್ ಡಿವೈಸ್ ಅಂಡ್ ವೈರಿಂಗ್ ಸರ್ಕ್ಯೂಟ್ ಅಂತ. ಸೊ ಇದು ಬಂದು ಇದಕ್ಕೆ ನಮಗೆ 3 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅಂಡ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಅಂಡ್ ಬ್ಯಾಟರೀಸ್ ಅಂಡ್ UPS ಬಂದು 5 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಇಲ್ಲಿ ಇನ್ನ ಒಂದು ವರ್ಟಿಕಲ್ ಇದೆ. ಯಾವುದು ಅಂತ ಅಂದ್ರೆ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕ್ ಡಿವೈಸಸ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ. ಈ ಒಂದು ವರ್ಟಿಕಲ್ ಕೂಡ ಈ ಒಂದು ಸಬ್ ಟಾಪಿಕ್ ಕೂಡ 5 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ 5th ವರ್ಟಿಕಲ್ ಯಾವುದು ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್. 5th ವರ್ಟಿಕಲ್ ಬಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಂದು ಇದು ಬಂದು ಥಿಯರಿ ಸಬ್ಜೆಕ್ಟ್. ಈ ಥಿಯರಿ ಸಬ್ಜೆಕ್ಟ್ ಇಲ್ಲೂ ಕೂಡ ನೀವು ಸ್ಕೋರ್ ಮಾಡಬಹುದು ಆರಾಮಾಗಿ. ಇಂಟ್ರೊಡಕ್ಷನ್ ಇದೆ. ಇಂಟ್ರೊಡಕ್ಷನ್ ಬಂದು ಸಬ್ ಟಾಪಿಕ್. ಆ ಸಬ್ ಟಾಪಿಕ್ ಗೆ 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅದಾದ್ಮೇಲೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಬಂದು 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಇದಕ್ಕೆಲ್ಲ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಇಂಟ್ರೊಡಕ್ಷನ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. PMS ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಪ್ರಾಜೆಕ್ಟ್ ಅಲ್ಲಿ ಏನೇನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದನ್ನ ನಾವು ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಸೊ ಆ ಬೇಸಿಕ್ ಏನಿದೆ ಆ ಬೇಸಿಕ್ ಗೆ 4 ಮಾರ್ಕ್ಸ್ ಇರುತ್ತೆ. ಸೊ 4 ಕ್ವೆಶನ್ಸ್ ಬೇಸಿಕ್ ಮೇಲೆ ಕೇಳ್ತಾರೆ. ಅದಾದ್ಮೇಲೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳ್ತಾರೆ. ಅದು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. ಅಂದ್ರೆ ಪ್ರಾಜೆಕ್ಟ್ ಟೀಮ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕೇಳೋದ್ರಿಂದ, ಡೈರೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಕೇಳೋದ್ರಿಂದ ನೀವು ಈಸಿಯಾಗಿ ಇಲ್ಲೂ ಕೂಡ 4 ಮಾರ್ಕ್ಸ್ ನ ತಗೋಬಹುದು. ಸೆಕೆಂಡ್ ಸಬ್ ಟಾಪಿಕ್ ಅಲ್ಲೂ ಕೂಡ. ನೆಕ್ಸ್ಟ್ ಬಂದ್ರೆ 3rd ಸಬ್ ಟಾಪಿಕ್ ಯಾವುದು ಅಂತ ಅಂದ್ರೆ ಪ್ರಾಜೆಕ್ಟ್ ಲೈಫ್ ಸೈಕಲ್. ಅಂದ್ರೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಆ ಸ್ಟೆಪ್ಸ್ ಗೊತ್ತಿತ್ತು ಅಂದ್ರೆ ನಿಮ್ಗೆ ಅವ್ರು ಕೇಳೋ ಅಂತ 4 ಕ್ವೆಶನ್ಸ್ ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಅದು ಕೂಡ 4 ಮಾರ್ಕ್ಸ್ ಗೆ ಅಲಾಟ್ ಆಗಿದೆ. ಅದಾದ್ಮೇಲೆ ಬಂದು ನೆಕ್ಸ್ಟ್ ಸಬ್ ಟಾಪಿಕ್ ಯಾವುದು ಅಂದ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್, ಸ್ಕೆಡ್ಯೂಲಿಂಗ್ ಅಂಡ್ ಮಾನಿಟರಿಂಗ್ ಬಂದು 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟ್ ಬಂದು 4 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ PMS ಅಲ್ಲಿ ಕೂಡ ಅಷ್ಟೇ 5 ವರ್ಟಿಕಲ್ಸ್ ಇದೆ. 5 ವರ್ಟಿಕಲ್ಸ್ ಗೆ ಈಕ್ವಲ್ ಆಗಿ 4 ಮಾರ್ಕ್ಸ್ ನ ಡಿವೈಡ್ ಮಾಡಿದ್ದಾರೆ. ನಾನು ಇಷ್ಟೊತ್ತು ಏನ್ ಎಕ್ಸ್ಪ್ಲೇನ್ ಮಾಡಿದೆ ಇದು ಬಂದು ಸೆಕ್ಷನಲ್ ಅನಾಲಿಸಿಸ್. ಅಂದ್ರೆ ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದ್ರಲ್ಲಿ ನಿಮ್ದು ಯಾವುದೇ ಡೌಟ್ ಇಲ್ಲ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಬಂದು ನನ್ನ ಸಿಲೆಬಸ್ ಏನಿದೆ ಅಂತ ನೋಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು 100 ಮಾರ್ಕ್ಸ್ ಇದೆ. ಟೋಟಲ್ ಡ್ಯೂರೇಷನ್ ಬಂದು 180 ಮಿನಿಟ್ಸ್ ಇದೆ. ಒಂದ್ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಒಂದು ಕ್ವೆಶನ್ಗೂ ಆನ್ಸರ್ ಮಾಡಬೇಕು ಅಂದ್ರೆ 1.8 ಮಿನಿಟ್ಸ್ ಬೇಕು ಅಂತ ನಾನು ಹೇಳಿದೀನಿ. ಅಂದ್ರೆ ಪ್ರಿಪ್ರೇಷನ್ಸ್ ಏನಿದೆ ಅದನ್ನ ಬಿಟ್ಟು ಆನ್ಸರ್ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಮಗೆ 1.8 ಮಿನಿಟ್ಸ್ ಸಿಗುತ್ತೆ ಒಂದ್ ಕ್ವೆಶನ್ಗೆ. ಸೊ ಅದರಲ್ಲಿ ನಮಗೆ ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್, IT ಸ್ಕಿಲ್ಸ್ ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದೀನಿ ಯಾವ್ದೆಲ್ಲ ವರ್ಟಿಕಲ್ಸ್ ಇದೆ ಅಂತ. ಅದರಲ್ಲಿ ನಾನು ಫಸ್ಟ್ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ದೆಲ್ಲ ಸಬ್ ಟಾಪಿಕ್ಸ್ ಇದೆ ಅಂತ ನೋಡೋಣ.
ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ನೀವು ಆಲ್ರೆಡಿ ಇಂಜಿನಿಯರಿಂಗ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮ್ಗೆ ಒಂದ್ ಸಬ್ಜೆಕ್ಟ್ ಆದ್ರೂ ಮ್ಯಾಥ್ಸ್ ಬಗ್ಗೆ ಇದ್ದೇ ಇರುತ್ತೆ, ಅಂದ್ರೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಬಗ್ಗೆ ಇದ್ದೇ ಇರುತ್ತೆ. ಸೊ ನೀವು ಆಲ್ರೆಡಿ ಓದಿರೋ ಸಬ್ಜೆಕ್ಟ್ ನ ನೀವು ಇನ್ನೊಂದ್ಸತಿ ರಿವೈಸ್ ಮಾಡಿದ್ರೆ ಸಾಕು. ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ನೀವು ಆರಾಮಾಗಿ 4 ಮಾರ್ಕ್ಸ್ ತಗೋಬಹುದು, ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಸ್ಟ್ರೇಟ್ ಲೈನ್ಸ್ ಅಷ್ಟೇ ತುಂಬಾ ಈಸಿ, ಅಂದ್ರೆ ಈಸಿ ಕಾನ್ಸೆಪ್ಟ್. ನೀವು ಓದಿಲ್ಲ ಅಂತ ಅಂದ್ರೂ ಓದಿಲ್ಲ ಅಂತ ಅಂದ್ರೂ ಮರ್ತೋಗಿದೆ ಅಂತ ಅಂದ್ರೂ ನೀವು ಮತ್ತೆ ಸ್ಟ್ರೇಟ್ ಲೈನ್ಸ್ ಬಗ್ಗೆ ಒಂದ್ಸತಿ ನೀವು ಪ್ರಿಪೇರ್ ಆದ್ರೆ ಸಾಕು, ನೀವು ಮರೆಯಕ್ ಸಾಧ್ಯನೇ ಇಲ್ಲ, ಅಷ್ಟು ಈಸಿ ಕಾನ್ಸೆಪ್ಟ್ ಅದು. ಸ್ಟ್ರೇಟ್ ಲೈನ್ ಕೂಡ ಈಸಿಯಾಗಿ ತಿಳ್ಕೊಬಹುದು. ಟ್ರಿಗ್ನೋಮೆಟ್ರಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಎಫರ್ಟ್ ಹಾಕಿ, ಅವಾಗ ನಿಮ್ಗೆ ಟ್ರಿಗ್ನೋಮೆಟ್ರಿ ಮತ್ತೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್, ಇಂಟಿಗ್ರಲ್ ಕ್ಯಾಲ್ಕುಲೇಷನ್ ಅಂಡ್ ಅಪ್ಲಿಕೇಶನ್ ಬಗ್ಗೆ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ಓದಿದ್ರಿ ಅಥವಾ ಪ್ರಿಪೇರ್ ಆದ್ರಿ ಅಂತ ಅನ್ಕೊಳ್ಳಿ. ಅವಾಗ ನೀವು ಈಸಿಯಾಗಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಈಸಿಯಾಗಿ 20 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಬಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಬರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ದೊಂದು ಗೋಲ್ಡನ್ ಆಪರ್ಚುನಿಟಿ, ಅಂದ್ರೆ ಗೋಲ್ಡನ್ ವರ್ಟಿಕಲ್ ಅಂತ ನಿಜ. ಯಾಕಂತ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ ಎಲ್ಲ ಬಂದು ಈಸಿ ಕ್ವೆಶನ್ಸ್, ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ, CS ಬ್ಯಾಕ್ ಗ್ರೌಂಡ್ ಇಂದ ಯಾರ್ಯಾರು ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ಇದು ಒಂದು ನಿಜವಾಗ್ಲೂ ಈಸಿಯಾಗಿ ಸ್ಕೋರ್ ಮಾಡುವಂತ ಒಂದು ವರ್ಟಿಕಲ್ ಆಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನೀವೇನ್ ಕಲ್ತಿರ್ತೀರಾ ಅದೇ ಬಂದಿರುತ್ತೆ. ಸೊ ನೀವು ಒಂದ್ಸತಿ ನೀವು ಏನೇನು ಇಷ್ಟು ವರ್ಷ ಕಲ್ತ್ಕೊ ಬಂದಿದ್ದೀರಾ ಅದ್ರ ಬಗ್ಗೆ ಒಂದ್ಸತಿ ರಿವೈಸ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಈ ಒಂದು ಸೆಕ್ಷನ್ ಅಲ್ಲಿ ಸ್ಕೋರ್ ಮಾಡಬಹುದು. ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಏನಿದ್ರ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ನೀವು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತ ಅಂದ್ರೆ ನೀವು ಅಷ್ಟೇ ಸ್ಕೋರ್ ಚೆನ್ನಾಗಿ ಮಾಡ್ಬೋದಾಗುತ್ತೆ. ಬಟ್ ನೀವು ಇವಾಗಿಂದಾನೇ ಶಾರ್ಟ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ನ ತಿಳ್ಕೊತಾ ಹೋಗಿ ಇವಾಗಿಂದಾನೇ ಪ್ರಿಪೇರ್ ಆಗ್ತಾ ಹೋದ್ರಿ ಅಂತ ಅಂದ್ರೆ ನೀವು ಈಸಿಯಾಗಿ DCET ಅಲ್ಲಿ ನಿಮ್ಮ ಡ್ರೀಮ್ ಕಾಲೇಜ್ ನ ರೀಚ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ರೆ IT ಸ್ಕಿಲ್ಸ್. ನಾನು ಆಲ್ರೆಡಿ ಹೇಳಿದೆ IT ಸ್ಕಿಲ್ಸ್ ಅಲ್ಲಿ ಯಾವ್ದೆಲ್ಲ IT ಅಂದ್ರೆ ಡೆವಲಪ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಏನಿದೆ ಆ ತರ ಕ್ವೆಶನ್ಸ್ ಇರುತ್ತೆ. ವೆಬ್ ಪೇಜ್ ಡೆವಲಪ್ ಮಾಡೋದು ನಾನು ಆಲ್ರೆಡಿ ಹೇಳಿದೆ. ಡಿಸೈನ್ ಅಂಡ್ ಡೆವಲಪ್ ದ ವೆಬ್ ಪೇಜ್ ಅಂದ್ರೆ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ನಿಮಗೆ ಕ್ವೆಶನ್ ಬಂದು HTML CSS ಮೇಲೆ ಕೇಳಿರ್ತಾರೆ, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾರೇ IT ಅಥವಾ ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಯಾರೇ ಇದ್ರು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಒಂದು ವರ್ಟಿಕಲ್ ಅಲ್ಲಿ. IT ಸ್ಕಿಲ್ಸ್ ಅಲ್ಲಿ ಇದರಲ್ಲಿ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ವೆಬ್ ಪೇಜಸ್, ಸೈಬರ್ ಸೆಕ್ಯೂರಿಟಿ ಇರ್ಬೋದು ಅಥವಾ ಆಟೋಮೇಷನ್ ಇರ್ಬೋದು, ಮತ್ತೆ IoT ಮತ್ತೆ ಕ್ಲೌಡ್ ಇರ್ಬೋದು, ಈ ಎಲ್ಲ ಸಿಲೆಬಸ್ ಕವರ್ ಆಗಿದೆ. ನೆಕ್ಸ್ಟ್ ಬಂದ್ವಿ ಅಂತ ಅಂದ್ರೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಇದರಲ್ಲಿ ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ, ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್, ಯಾರ್ಯಾರು ಎಲೆಕ್ಟ್ರಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರಾ ಸ್ಟೂಡೆಂಟ್ಸ್, ಆ ಸ್ಟೂಡೆಂಟ್ಸ್ಗೆ ಈ ಒಂದು ವರ್ಟಿಕಲ್ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಅವರು ಓದಿರೋದನ್ನ ರಿವೈಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅವರು ಅಷ್ಟೇ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ ಡೊಮೈನ್ ಇಲ್ಲದೆ ಬೇರೆ ಡೊಮೈನ್ ಇಂದ ಬಂದಿರೋರು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇದು ಎಲೆಕ್ಟ್ರಿಕಲ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಅಂದಾಗ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ ಓದಿದ್ವಿ ಅಂತ ಅಂದಾಗ ಮಾತ್ರ ನಾವು ಸ್ಕೋರ್ ಮಾಡಕ್ ಸಾಧ್ಯ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಏನ್ ವರ್ಟಿಕಲ್ ಇದೆ ಅಲ್ವಾ, ಈ ವರ್ಟಿಕಲ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಓದಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈಸಿಯಾಗಿ ಇದ್ರಲ್ಲೂ ಕೂಡ ಸ್ಕೋರ್ ಮಾಡ್ಬೋದು. ಬಟ್ ನೀವು ಆ ಕಾನ್ಸೆಪ್ಟ್ಸ್ ಬಗ್ಗೆ ತರೋ ಆಗಿರ್ಬೇಕು, ಅಂದ್ರೆ ಅಷ್ಟು ನೀವು ಗೊತ್ತಿದ್ರೆ ನೀವು ಈಸಿಯಾಗಿ ಇದ್ರಲ್ಲೂ ಕೂಡ ಸ್ಕೋರ್ ಮಾಡ್ಬೋದು. ಐ ಹೋಪ್ ನಿಮಗೆ ನಾನು ಇಷ್ಟೊತ್ತು ತನಕ ಎಷ್ಟು ಸಿಲೆಬಸ್ ಏನೇನಿದೆ ಅನ್ನೋಂತ ಹೇಳಿದೀನಿ ಅನ್ನೋದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಲ್ಲಿ ಇಂಟ್ರೊಡಕ್ಷನ್ ಇರುತ್ತೆ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಇರುತ್ತೆ, ಪ್ರಾಜೆಕ್ಟ್ ಪ್ಲಾನಿಂಗ್, ಸ್ಕೆಡ್ಯೂಲಿಂಗ್, ಮಾನಿಟರಿಂಗ್ ಇರುತ್ತೆ, ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂಸ್ ಮತ್ತೆ ಆಡಿಟ್ ಇರುತ್ತೆ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಇರುತ್ತೆ. ಈ ಕಾನ್ಸೆಪ್ಟ್ಸ್ ಬಗ್ಗೆ ನೀವು ಸಬ್ ಟಾಪಿಕ್ಸ್ ಬಗ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ನೀವು ನಾನು ಹೇಳಿರೋದು ಇಷ್ಟೊತ್ತು ನಾನು ಏನೇನು ಹೇಳಿದೆ ಇಷ್ಟೊತ್ತು ನಾನು ಎಲ್ಲಾ ಟಾಪಿಕ್ಸ್ ಆಗಿರ್ಬೋದು, ಸೆಕ್ಷನಲ್ ಅನಾಲಿಸಿಸ್ ಆಗಿರ್ಬೋದು, ಡೇಟ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ಎಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಲ್ದೇ ರ್ಯಾಂಕ್ ಬುಕ್ ಅಲ್ಲಿ ಆಲ್ರೆಡಿ DCET ಕ್ಲಾಸಸ್ ಸ್ಟಾರ್ಟ್ ಆಗೋಗಿದೆ. ನೀವು ಬಂದು ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆಗಬೇಕು ಅಂದ್ರೆ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂತ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಆಗಿ, ಮತ್ತೆ ವೆಬ್ಸೈಟ್ ಲಿಂಕ್ಗೆ ಲಾಗಿನ್ ಆಗಿ ಅಲ್ಲಿ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.